ಶ್ರಾವಣದ ಸೊಬಗು. ನನ್ನ ಕವನದ ಶೀರ್ಷಿಕೆ ಶ್ರಾವಣದ ಸೊಬಗು. ಶ್ರಾವಣ ಮಾಸ ಈಗ ಪ್ರಾರಂಭವಾಗಿದೆ, 3ನೇ ವಾರದಲ್ಲಿ ನಡೆಯುತ್ತಿದೆ. ಹಸಿರಿನಿಂದ ಕಂಗೊಳಿಸುವ ಹಬ್ಬಗಳ ಸಂಭ್ರಮದ ಸಮಯ. ಈ ಮಾಸದಲ್ಲಿ ಪ್ರಕೃತಿ ಹಸಿರುಟ್ಟು ಹೂ ಹರಳಿಸಿ ವರ್ಣನ ಆಗಮನದಿಂದ ಪುಳಕಿತವಾಗಿರುತ್ತದೆ. ಶ್ರಾವಣ ಮಾಸವು ಪೂಜಾ ಪುನಸ್ಕಾರಗಳಿಗೆ, ಪುರಾಣ ಪುಣ್ಯಕಥೆಗಳನ್ನು ಕೇಳಲು ಪ್ರಸಿದ್ಧವಾಗಿದೆ. ಈ ಆಧ್ಯಾತ್ಮಿಕ ಆಚರಣೆಗಳ ವಿಶೇಷವಾದ ಒಂದು ಮಾಸವಾಗಿದೆ. ಇದು ಹಬ್ಬಗಳ ಸಂಭ್ರಮ, ಅನೇಕ ರಕ್ಷಾಬಂಧನ, ನಾಗರ ಪಂಚಮಿ, ಗಣೇಶ ಚತುರ್ಥಿ, ಅನೇಕ ಹಬ್ಬಗಳಿಗೆ ಹೆಸರುವಾಸಿಯಾಗಿದೆ. ಈಗ ನಾವು ನನ್ನ ಕವನದ ಶೀರ್ಷಿಕೆ ಶ್ರಾವಣದ ಸೊಬಗು ಅಂತಂತೇಳಿ ಈಗ ನಾನು ವಾಚನ ಮಾಡ್ತಾ ಇದ್ದೇನೆ. ಗಟ್ಟಿ ಮೋಡದ ನೆರಳು ಹಾಸಿರಲು ಭೂಮಿ ಮೇಲೆ ಜಿನುಗುತ್ತದೆ ತಟತಟನೆ ಸೋನೆ ಮಳೆಯು. ಗಟ್ಟಿ ಮೋಡದ ನೆರಳು ಹಾಸಿರಲು ಭೂಮಿ ಮೇಲೆ ಜಿನುಗುತ್ತಿದೆ ತಟತಟನೆ ಸೋನೆ ಮಳೆಯು. ಬೇಲಿ ಮೇಗಡೆ ಹಲವು ರಂಗುರಂಗಿನ ಹೂವು ಅರಳಿಯುವುದು ಮುಂಜಾನೆ ಸೊಬಗ ಸಿರಿಯು. ಎಷ್ಟು ಆನಂದಮಯವಾಗಿದೆ ಅಲ್ವಾ ಈ ಒಂದು ಶ್ರಾವಣದ ಒಂದು ಮಾಸ. ಆ ಗಟ್ಟಿ ಮೋಡದ ನೆರಳು ಹಾಸಿರಲು ಭೂಮಿ ಮೇಲೆ ಏನು ಒದಿಕೆ ಒದ್ದಂತೆ ಭಾಸವಾಗುತ್ತದೆ ನಮಗೆ ನೋಡೋಕ್ಕೆ. ಅಲ್ಲಿ ಚಿಲಿಪಿಲಿಗನಾದ ಇಲ್ಲಿ ಕೋಗಿಲೆಗಾನ, ಅಲ್ಲೆಲ್ಲೋ ಉಲಿಯುತ್ತ ಕುರುಬನ ಕೊಳಲು. ಗಿರಿಶಿಖರದ ಮೇಲೆ ಕಂಗೊಳಿಸೋ ದೇಗುಲದ ಗಂಟಿ ಜಾಗಟೆ ಸದ್ದು ಕೇಳುತ್ತಿರಲು. ಎಲ್ಲಿ ನೋಡಿದರೆ ದೇಗುಲಗಳಲ್ಲಿ ಗಂಟೆ ಜಾಗಟೆಗಳ ಸದ್ದು, ಸುರಿಯುತ್ತಿರುವ ಸೋನೆ ಮಳೆ, ಬೆಟ್ಟಗಳ ಸಾಲಿನಲ್ಲಿ ಪೂಜೆಯಲ್ಲಿ ಕಂಗೊಳಿಸುತ್ತಿರುವ ದೇವರುಗಳು, ಗಿರಿಶಿಖರದ ಮೇಲೆ ಕಂಗೊಳಿಸುವ ದೇಗುಲದ ಗಂಟೆ ಜಾಗಟೆಗಳ ಸದ್ದು ನಮಗೆ ಒಂದು ಮನಸ್ಸಿಗೆ ಉಲ್ಲಾಸವನ್ನು ಕೊಡುವ, ಸಂತೋಷವನ್ನು ಕೊಡುವ ಒಂದು ಮಾಸ. ಕೆಸರಿನೋಕುಳಿಯಾಟ ಆಡುತ್ತಲೇ ಮೈಮರೆತ ಚಿಣ್ಣರ ಕುಣಿತದ ಸಂತಸದ ವನಲು. ಊರಿನಾಗ ಬಂದು ನಾವು ನೋಡ್ಕೊಂಡಾಗ ನಮಗೆ ಇದು ಒಂದು ಸಂತೋಷದ ಒಂದು ಆನಂದ ನಮಗೆ ಸಿಗುತ್ತದೆ. ಮನೆಯ ಬಾಗಿಲಲ್ಲಿ ಹಸಿರು ತೋರಣ ಕಟ್ಟಿ ಶ್ರಾವಣ ಆಚರಿಸೋ ಹಬ್ಬಗಳ ಸಾಲು. ಇದು ಒಂದು ರೀತಿ ಹಬ್ಬಗಳ ಸಾಲು ಅಂತಂತೇಳಿ ನಾವು ತಿಳ್ಕೊಬೋದು. ಈ ಒಂದು ಮಾಸಕ್ಕೆ ನಮಗೆ ಅನೇಕ ಸಿಹಿ ಊಟಗಳ ಒಂದು ಜಾಗರಣೆ ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಶೃಂಗಾರ ಕಳೆಯ ಹೊತ್ತ ಶ್ರಾವಣ ಮಾಸ ಜನಮನದ ತನುಮನದಿ ಕಂಗೊಳಿಸುತ್ತಿರುವುದು. ಎಲ್ಲ ಮನಸ್ಸರಿಗೆ ಆನಂದವನ್ನು ಕೊಡುವ, ಸಂತೋಷವನ್ನು ಕೊಡುವ ಒಂದು ಮಾಸ. ಭಕ್ತಿ ಭಾವನೆಗಳನ್ನು ತುಂಬುತ್ತಾ ಭಕ್ತರಲ್ಲಿ ಪ್ರತಿನಿತ್ಯ ಪೂಜೆಗಳ ಕೈಗೊಳಿಸುತ್ತಿರುವುದು. ಇದು ನನ್ನ ಶ್ರಾವಣದ ಸೊಬಗು ಕವನದ ಶೀರ್ಷಿಕೆ. ದಯವಿಟ್ಟು ಕೇಳಿ. ನಮಸ್ಕಾರ.